ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಇವಾಗ ಲಾಂಗ್ ವೀಕೆಂಡ್ ಬರ್ತಾ ಇದೆ. ನಾಳೆ ಹಾಲಿಡೇ ಇರುತ್ತೆ, ನಾಡಿದ್ದು ಹಾಲಿಡೇ ಇರುತ್ತೆ, ಸೋಮವಾರ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತೆ. ಯಾಕಂದರೆ ಅಂಬೇಡ್ಕರ್ ಜಯಂತಿಯಿಂದ ಸೋಮವಾರ ಮಾರ್ಕೆಟ್ ಹಾಲಿಡೇಲಿರುತ್ತೆ. ನೆಕ್ಸ್ಟ್ ಇವಾಗ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 1310 ಪಾಯಿಂಟ್ಸ್ ಗೇನ್ ಆಗಿ 75,157 ಕ್ಲೋಸ್ ಆಗಿದೆ. ನಿಫ್ಟಿ 429 ಪಾಯಿಂಟ್ಸ್ ಗೇನ್ ಆಗಿ 22,826 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 762 ಪಾಯಿಂಟ್ಸ್ ಗೇನ್ ಆಗಿ 51,002 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಮಿಡ್ ಕ್ಯಾಪ್ಸ್ ಆದರೆ 1.85% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ 2.88% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ಗ್ರೀನಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಇವಾಗ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನೇನು ರೀಸನ್ಸ್ ಇದ್ದಾವೆ ಅಂತ ನಿನ್ನೆ ವಿಡಿಯೋದಲ್ಲೇ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗ ಇನ್ನೊಂದ್ಸಲ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಇವಾಗ ಪ್ರತಿಯೊಂದನ್ನು ಟೈಮ್ ಲೈನ್ ಪ್ರಕಾರ ಮಾತಾಡ್ಕೊಂಬರೋಣ. ಮೊದಲನೇದಾಗಿ ಬುಧವಾರ ರಾತ್ರಿ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂತು. ಏನಂತ ಅಂದರೆ, ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ ಇದನ್ನು 90 ಡೇಸ್ವರೆಗೂ ಪಾಸ್ ಮಾಡ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಅದರಿಂದ US ಮಾರ್ಕೆಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ನ್ಯಾಸ್ಡ್ಯಾಕ್ ಆದರೆ ನಿಯರ್ಲಿ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಒಂದೇ ದಿನನೇ. ಅದಾದಮೇಲೆ S&P 500 ನೋಡಿಕೊಂಡ್ರೆ ನಿಯರ್ಲಿ 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಈ ಥರ ರೆಸಿಪ್ರೋಕಲ್ ಟ್ಯಾರಿಫ್ ಪಾಸ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಇವಾಗ ತುಂಬ ಕಂಟ್ರೀಸ್ ನೆಗೋಸಿಯೇಷನ್ಸ್ಗೆ ಬರ್ತಾ ಇದ್ದಾರೆ. ಅದರಿಂದ ಈ ರೆಸಿಪ್ರೋಕಲ್ ಟ್ಯಾರಿಫ್ನ ಮಾತ್ರ ಪಾಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಮತ್ತು ಈ ಬೇಸ್ಲೈನ್ ಟ್ಯಾರಿಫ್ ಏನಿದೆ, ಈ ಬೇಸ್ಲೈನ್ ಟ್ಯಾರಿಫ್ನ ಅದೇ ಥರ 10% ಕಂಟಿನ್ಯೂ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದರು. ಆದರೆ ಈ ಚೈನಾ ಮೇಲೆ ಏನು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ದಾರೆ ಅದು ಮಾತ್ರ ಅದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಯಾಕಂದರೆ ಈ ಚೈನಾದವರು ಇದುವರೆಗೂ ಯಾವುದೇ ಥರ ನೆಗೋಸಿಯೇಷನ್ಸ್ಗೆ ಬಂದಿಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಚೈನಾ ಮೇಲೆ ನೋಡಿಕೊಂಡ್ರೆ ಬುಧವಾರಕ್ಕೆ 125% ಟ್ಯಾರಿಫ್ ಹಾಕಿದ್ರು. ಈ ಥರ ರೆಸಿಪ್ರೋಕಲ್ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರೋ ಆವಾಗ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಬರೀ US ಮಾರ್ಕೆಟ್ ಒಂದೇ ಅಲ್ಲ, ಯುರೋಪಿಯನ್ ಮಾರ್ಕೆಟ್ಸ್ ಆಗಲಿ, ಏಷ್ಯನ್ ಮಾರ್ಕೆಟ್ಸ್ ಆಗಲಿ, ಪ್ರತಿ ಒಂದು ಮಾರ್ಕೆಟ್ಸನ್ನು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂತ ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತೆ ನಿನ್ನೆ ರಾತ್ರಿ ನೋಡಿಕೊಂಡ್ರೆ US ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬವ್ 4% ಫಾಲ್ ಆಗಿದೆ. S&P 500 ನೋಡಿಕೊಂಡ್ರು ನಿಯರ್ಲಿ 3.5% ಕರೆಕ್ಟ್ ಆಗಿದೆ. ಇವಾಗ ಮೊನ್ನೆ ಏನು ರ್ಯಾಲಿ ಆಯಿತು ಮಾರ್ಕೆಟು ಅದು ನಿನ್ನೆ ಕರೆಕ್ಟ್ ಆಗೋಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಡೊನಾಲ್ಡ್ ಟ್ರಂಪ್ ಅವರು ಈ ಚೈನೀಸ್ ಮೇಲೆ ಮಾತ್ರ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಇವಾಗ 125% ಟ್ಯಾರಿಫ್ ಏನು ಹಾಕಿದ್ರೋ ಅದನ್ನು ಅಡಿಷನಲ್ ಆಗಿ ಇನ್ನೂ 20% ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಚೈನಾ ಒಂದೇ ಕಂಟ್ರಿ ಮೇಲೆ ನೋಡಿಕೊಂಡ್ರೆ 145% ಟ್ಯಾರಿಫ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಈ ಸ್ಟೇಟ್ಮೆಂಟ್ಸ್ ಯಾವಾಗ ಹೊರಗಡೆ ಬಂತೋ ಅವಾಗ US ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಗೋಯ್ತು. ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಈ ಸ್ಟೇಟ್ಮೆಂಟ್ ಹೊರಗಡೆ ಬಂದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ರು. ಏನಂತ ಅಂದರೆ, ನಾವು ಯಾವಾಗೂ ನೆಗೋಸಿಯೇಷನ್ಸ್ಗೆ ವೆಯ್ಟ್ ಮಾಡ್ತಾನೆ ಇರ್ತೀವಿ, ಯಾರು ಬೇಕಾದರೂ ಬರ್ಬೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ನೋಡಿಕೊಂಡ್ರೆ ಚೈನಾದವರು ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಏನಂತ ಅಂದರೆ, ಇವಾಗ ಮುಂಚೆ 84% ಏನು ಟ್ಯಾರಿಫ್ ಹಾಕಿದ್ರು US ಮೇಲೆ ಅದನ್ನು 125%ಗೆ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಫ್ರೆಂಡ್ಸ್, ಇವಾಗ ಇವೆರಡು ತುಂಬಾ ದೊಡ್ಡ ನೇಷನ್ಸ್ ಅಲ್ವಾ, ಯಾರೊಬ್ರು ಕಮ್ಮಿ ಆಗೋದಕ್ಕೆ ನೋಡಲ್ಲ. ಒಬ್ಬರು ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರು ಅಂದರೆ ಇನ್ನೊಬ್ಬರು ಸಹ ಅದೇ ಥರ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತಾನೆ ಇರ್ತಾರೆ. ಇವಾಗ ಯಾರು ಎಷ್ಟೇ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರು ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಅದು USಗೆ ಕಂಪ್ಲೀಟಾಗಿ ಎಫೆಕ್ಟ್ ಆಗೋದು. ಇದಕ್ಕೆ ರೀಸನ್ ಏನು ಅಂತ ಲಾಸ್ಟ್ ವಿಡಿಯೋದಲ್ಲೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಇವಾಗ ಇಮೇಜ್ನ ಕ್ಲಿಯರಾಗಿ ನೋಡಿ. ಚೈನಾಯಿಂದ USಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ $436 ಬಿಲಿಯನ್ ವರ್ತ್ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಇವಾಗ ಈ ಪ್ರಾಡಕ್ಟ್ಸ್ ಏನಿದ್ದಾವೆ ಈ ಪ್ರಾಡಕ್ಟ್ಸ್ ಪ್ರೈಸ್ ಎಲ್ಲ ಡಬಲ್ ಆಗುತ್ತೆ. ಈ ಥರ ಡಬಲ್ ಆಗೋದ್ರಿಂದ US ಅಲ್ಲಿ ಕಮ್ಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಇದು USಗೆ ತುಂಬಾ ಪ್ರಾಬ್ಲಮ್ ಆಗೋದು. ಮತ್ತು ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇವಾಗ US ಇಂದ ಚೈನಾಗೆ ಎಷ್ಟು ಇಂಪೋರ್ಟ್ ಮಾಡ್ಕೊತಾರೆ ಅಂತ ನೋಡಿಕೊಂಡ್ರೆ ಜಸ್ಟ್ $154 ಬಿಲಿಯನ್ ಮಾತ್ರನೇ ಇಂಪೋರ್ಟ್ ಮಾಡ್ಕೊಳೋದು. ಇಷ್ಟು ಇಂಪೋರ್ಟ್ ಮಾಡ್ಕೊತಾರೆ. ಇದರಿಂದ ಚೈನಾಗೆ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಷ್ಟೇ. ಆದರೆ ಇದು ಕಂಪ್ಲೀಟ್ ಓವರ್ ಆಲ್ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ USಗೆ ಎಫೆಕ್ಟ್ ಆಗೋದು. ನೋಡಬೇಕು ಈ ಟ್ರೇಡ್ ವಾರ್ ಇನ್ನೂ ಎಲ್ಲಿಗೋಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಲಾಂಗ್ ವೀಕೆಂಡ್ ಇರೋದಕ್ಕೋಸ್ಕರ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಏನು ನಡೀತಾ ಇದೆ ಅಂತ ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಇರಿ. ಮತ್ತು ನಾನು ಸಹ ವಾಟ್ಸಪ್ ಚಾನಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಆಂಫಿ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ
SIPs ನೋಡಿಕೊಂಡ್ರೆ ಡ್ರಾಪ್ ಆಗಿದೆ, 4 ಮಂತ್ಸ್ ಲೋ ಅಲ್ಲಿ ಬಂದಿದೆ. ಇವಾಗ ಒಂದ್ಸಲ ಇಮೇಜ್ನ ನೋಡಿ, ಇವಾಗ ಪ್ರತಿ ಮಂತ್ ನೋಡ್ಕೊಂಡ್ರು 26,000 ಕ್ರೋರ್ಸ್ವರೆಗೂ SIPs ಬರ್ತಾ ಇದ್ವು. ಆದರೆ ಇವಾಗ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಇದೆ ಅಲ್ಲ ಪ್ರತಿ ತಿಂಗಳು, ಅದಕ್ಕೋಸ್ಕರ ಈ ಮಂತ್ ನೋಡಿಕೊಂಡ್ರೆ SIPs ಆದರೆ ತುಂಬಾನೇ ಕಮ್ಮಿ ಬಂದಿದೆ. ಅದಾದಮೇಲೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇನ್ಫ್ಲೋಸ್ ನೋಡ್ಕೊಂಡ್ರು ತುಂಬಾನೇ ಕಮ್ಮಿ ಆಗಿದೆ. ಒಂದ್ಸಲ ಇಮೇಜ್ನ ಕ್ಲಿಯರ್ ಆಗಿ ನೋಡಿ, ಪ್ರತಿ ಮಂತೂ ಮಲ್ಟಿಪಲ್ ಈಕ್ವಿಟಿ ಫಂಡ್ಸಲ್ಲಿ ದುಡ್ಡು ಬರ್ತಾನೆ ಇತ್ತು. ಆದರೆ ಇವಾಗ ನೋಡಿಕೊಂಡ್ರೆ ಅದು ತುಂಬಾನೇ ಕಮ್ಮಿ ಆಗ್ತಾ ಇದೆ. ಇಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಫಂಡ್ಸ್ ಬರ್ತಾ ಇದ್ದಾವೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಒಂದ್ಸಲ ಡಿಸೆಂಬರಲ್ಲಿ ನೋಡಿಕೊಂಡ್ರೆ ಟೋಟಲ್ ಆಗಿ 41,000 ಕ್ರೋರ್ಸ್ ಇನ್ಫ್ಲೋಸ್ ಬಂದಿತ್ತು. ಅದೇ ಜನವರಿಗೆ ಬಂದರೆ 39ಗೆ ಬಂತು, ಫೆಬ್ರವರಿಗೆ 29,000 ಕ್ರೋರ್ಸಿಗೆ ಬಂತು. ಇವಾಗ ಮಾರ್ಚ್ ಮಂತ್ಗೆ ನೋಡಿಕೊಂಡ್ರೆ 25,000 ಕ್ರೋರ್ಸ್ ಮಾತ್ರನೇ ಬರ್ತಾ ಇರೋದು. ಇವಾಗ ಯಾಕಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ ಅಲ್ಲ, ಈ ಥರ ಇನ್ಫ್ಲೋಸ್ ಕಮ್ಮಿ ಆಗ್ತಾನೆ ಇದೆ. ಲಾರ್ಜ್ ಕ್ಯಾಪ್ಸ್ ನೋಡಿಕೊಂಡ್ರು, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರು, ಸ್ಮಾಲ್ ಕ್ಯಾಪ್ಸ್, ಫೋಕಸ್ ಫಂಡ್, ಸೆಕ್ಟೋರಿಯಲ್, ಥಿಮ್ಯಾಟಿಕ್, ELSS ಈ ಥರ ಪ್ರತಿಯೊಂದರಲ್ಲಿ ನೋಡಿಕೊಂಡ್ರು ಕಮ್ಮಿ ಆಗ್ತಾನೆ ಇದೆ ಮಂತ್ ಆನ್ ಮಂತಲ್ಲಿ. ಫ್ರೆಂಡ್ಸ್, ಇವಾಗ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ NSE ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇವಾಗ ನಮ್ಮ ಮಾರ್ಕೆಟಲ್ಲಿ 22 ಕೋಟಿ ಇನ್ವೆಸ್ಟರ್ಸ್ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಲಾಸ್ಟ್ ಇಯರ್ ಅಕ್ಟೋಬರ್ ಟೈಮಲ್ಲಿ ನೋಡಿಕೊಂಡ್ರೆ ಬರೀ 20 ಕೋಟಿ ಇನ್ವೆಸ್ಟರ್ಸ್ ಇದ್ದಿದ್ದು. ಈ 5-6 ಮಂತ್ಸಲ್ಲಿ ನೋಡಿಕೊಂಡ್ರೆ 2 ಕೋಟಿ ಹೊಸ ಇನ್ವೆಸ್ಟರ್ಸ್ ಬಂದಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಇವತ್ತು FIS ಮತ್ತೆ ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ 2,500 ಕೋಟಿ ಸೆಲ್ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ನ ಇಷ್ಟು ಸಪೋರ್ಟ್ ಮಾಡಿರೋದು DIS ಏನೇ. DIS ಆದರೆ 3,759 ಕೋಟಿ ಬೈ ಮಾಡಿದ್ದಾರೆ ಇವತ್ತು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ನಿನ್ನೆ 2 ಕಂಪನೀಸ್ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಈ 2 ಕಂಪನೀಸ್ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ TCS, ಇದೊಂದು ಗ್ಲೋಬಲ್ IT ಕಂಪನಿ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸಲ್ಲಿ 5% ಇನ್ಕ್ರೀಸ್ ಆಗಿದೆ, ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 0.8% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ 2% ಫಾಲ್ ಆಗಿದೆ, ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ ಡ್ರಾಪ್ ಆಗಿದೆ. ಓವರಾಲ್ ಇವಾಗ ಈ TCS ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬಿಲೋನೇ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ 1% ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ಅದ್ರ ಜೊತೆಗೆ ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ನೋಡ್ಕೊಂಡ್ರೂ ಡ್ರಾಪ್ ಆಗಿದೆ. ಮತ್ತು ಇವಾಗ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದಾರಲ್ಲ, ಇವಾಗ 30 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದಾದಮೇಲೆ ಮತ್ತು ಈ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಇಂಡಿಯಾದಲ್ಲೇ ಟಾಪ್ IT ಕಂಪನಿ ಆದ TCS ಕಂಪನಿನೇ ಈ ಥರ ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿನ್ನ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾರಲ್ಲ, ನೋಡಬೇಕು ಇನ್ನು ಮಿಕ್ಕಿರೋ IT ಕಂಪನೀಸ್ ಎಲ್ಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತೇನೋ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿರೋ ಕಾರಣದಿಂದ TCS ಕಂಪನಿ ಅಷ್ಟೇ ನೆಗೆಟಿವ್ ಆಗಿ ಫಾಲ್ ಆಗಿಲ್ಲ. ಆದರೆ ಮಿಕ್ಕಿರೋ ಡೇಸಲ್ಲಿ ಇದೇ ಥರ IT ಕಂಪನೀಸ್ ಏನಾದರೂ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಅವತ್ತು ಆ ಕಂಪನೀಸ್ ಎಲ್ಲ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಇನ್ನು ಮಿಕ್ಕಿರೋ IT ಕಂಪನೀಸ್ ಯಾವಾಗ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಇವತ್ತು ಗೋಲ್ಡ್ಮನ್ ಸ್ಯಾಕ್ಸ್ ಅವ್ರು ನೋಡಿಕೊಂಡ್ರೆ ಈ TCS ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,960 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಜೆಫ್ರೀಸ್ ಅವ್ರು ನೋಡಿಕೊಂಡ್ರೆ ಹೋಲ್ಡ್ ರೇಟಿಂಗ್ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,400 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು ಕೊಟಕ್ ಸೆಕ್ಯೂರಿಟೀಸ್ ಅವ್ರು ನೋಡಿಕೊಂಡ್ರೆ ಬೈ ರೇಟಿಂಗ್ಗೆ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,900 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಸಿಟಿ ಅವ್ರು ನೋಡಿಕೊಂಡ್ರೆ ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,210 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಇವಾಗ ಈ ಅನಲಿಸ್ಟ್ ಎಲ್ಲ ಒಂದನ್ನೇ ಮೆನ್ಷನ್ ಮಾಡ್ತಾ ಇರೋದು ಏನಂತ ಅಂದರೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ IT ಕಂಪನೀಸಲ್ಲಿ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಒಂದು 2-3 ಡೇಸ್ ಬ್ಯಾಕ್ ವೀಡಿಯೋಸಲ್ಲಿ ಒಂದ್ಸಲ ಚೆಕ್ ಮಾಡಿ. ಈ IT ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಇವಾಗ ಈ IT ಕಂಪನೀಸ್ ಯಾಕೆ ಫಾಲ್ ಆಗ್ತಾ ಇರೋದು, ಇದಕ್ಕೆಲ್ಲ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ನೆಕ್ಸ್ಟ್ ಆನಂದ್ ರಾತಿ ವೆಲ್ತ್ ಮ್ಯಾನೇಜ್ಮೆಂಟ್, ಇವರು ತುಂಬಾನೇ ಸೆಗ್ಮೆಂಟಲ್ಲಿ ಅವ್ರ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ 20% ಇನ್ಕ್ರೀಸ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸ್ವಲ್ಪ ಡ್ರಾಪ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಇಯರ್ ಆನ್ ಇಯರಲ್ಲಿ 30% ಇನ್ಕ್ರೀಸ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆಗಿದೆ. ಮತ್ತು ಇವ್ರು ಟೋಟಲ್ AUM ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 30% ಇನ್ಕ್ರೀಸ್ ಆಗಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 142% ಇನ್ಕ್ರೀಸ್ ಆಗಿದೆ. ಈ ಕಂಪನಿನೂ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಮಾರ್ಜಿನ್ಸಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ. ಮತ್ತು ಇವತ್ತು ನೋಡಿಕೊಂಡ್ರೆ ಸ್ವಲ್ಪ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ICICI ಸೆಕ್ಯೂರಿಟೀಸ್ ಅವರು ಈ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟಿಂದ 5 ಕಂಪನೀಸ್ನ ಪಿಕ್ ಮಾಡಿ ಕಮಿಂಗ್ ಟೈಮಲ್ಲಿ ಈ ಎಲ್ಲ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ.
ಅದಾದ್ಮೇಲೆ ಒಂದು ಕಂಪನಿ ನೋಡ್ಕೊಂಡ್ರೆ 74% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಮೊದಲನೇದಾಗಿ ಅದಾನಿ ಗ್ರೀನ್ ಎನರ್ಜಿ. ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1150 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಬುಧವಾರ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ NTPC ಗ್ರೀನ್ ಎನರ್ಜಿ. ಈ ಕಂಪನಿಗಾದ್ರೆ ಆಡ್ ರೇಟಿಂಗ್ ಕೊಟ್ಟಿದ್ದಾರೆ. ಆಡ್ ರೇಟಿಂಗ್ ಕೊಟ್ಟು 113 rupees ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗ್ ಇಂದ ನೋಡ್ಕೊಂಡ್ರೆ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡಬೇಕು ಈ ಕಂಪನಿ ಕಮಿಂಗ್ ಟೈಮಲ್ಲಿ ಇನ್ನು ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾಕಂದರೆ IPO ಪ್ರೈಸ್ಗಿನ್ನ ನಿಯರ್ಲಿ 10% ಬಿಲೋ ಅಲ್ಲೇ ಟ್ರೇಡ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡಬೇಕು ಕಮಿಂಗ್ ಟೈಮಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಆಕ್ಮೆ ಸೋಲಾರ್. ಈ ಕಂಪನಿಗಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 350 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ 74% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಯಾವ ಥರ ಗ್ರೋ ಆಗುತ್ತೆ ಅಂತ. ಬರೀ ಇವರು ICICI ಸೆಕ್ಯೂರಿಟೀಸ್ ಅವ್ರು ಮಾತ್ರನೇ ಅಲ್ಲ, ಒಂದು 2 months ಬ್ಯಾಕ್ ನೋಡಿಕೊಂಡ್ರೆ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಅವರು ಸಹ ಇದೇ ಥರನೇ ತುಂಬಾನೇ ಹೈ ಟಾರ್ಗೆಟ್ ಪ್ರೈಸ್ನ ಕೊಟ್ಟು ಎಬೋವ್ 60% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತಾನೆ ಹೇಳಿದ್ರು. ನೋಡೋಣ ಈ ಕಂಪನಿಯಿಂದ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ಯಾರಾದರೂ ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರೋರು NTPC ಗ್ರೀನ್ ಎನರ್ಜಿನ ಅದಾದ್ಮೇಲೆ ಆಕ್ಮೆ ಸೋಲಾರ್ ಎರಡೂ ಕಂಪನೀಸ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ಮತ್ತೆ NTPC ಗ್ರೀನ್ ಎನರ್ಜಿ ಬಿಸ್ನೆಸ್ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದಾದ್ಮೇಲೆ ಎಂಡ್ ಕಾರ್ಡ್ಸ್ ಅಲ್ಲೂ ಸಹ ಕೊಟ್ಟಿರ್ತೀನಿ, ಒಂದ್ಸಲ ಕಂಪ್ಲೀಟ್ ವಿಡಿಯೋ ನೋಡಿ. ಬಿಸ್ನೆಸ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ JSW ಎನರ್ಜಿ. ಈ ಕಂಪನಿಗೂ ಸಹ ಬೈ ರೇಟಿಂಗೇ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು 630 rupees ಪರ್ ಶೇರ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಟಾಟಾ ಪವರ್. ಈ ಕಂಪನಿಗೂ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 470 rupees ಪರ್ ಶೇರ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇವಾಗ ರೀಸೆಂಟಾಗಿ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಪ್ರತಿಯೊಂದು ಸೆಕ್ಟರಲ್ಲೂ ಪ್ರತಿಯೊಂದು ಕಂಪನಿನೂ ತುಂಬಾ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ 5 years ಅಲ್ಲಿ ನೀವು ತುಂಬಾ ವೆಲ್ತ್ ಜನರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಂದು ಕಂಪನಿನೂ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ. ಇವ್ರು ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಇವ್ರಿಗೆ ರೆವೆನ್ಯೂಸ್ ಯಾವ ಥರ ಬರುತ್ತೆ, ಕಮಿಂಗ್ ಟೈಮಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ನೆಕ್ಸ್ಟು 5 years ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಆ ಥರ ನೋಡ್ಬೋದು. ಅದಕ್ಕೋಸ್ಕರ ಮತ್ತು ಫ್ರೆಂಡ್ಸ್, ಇವಾಗ ICICI ಸೆಕ್ಯೂರಿಟೀಸ್ ಅವರು ಯಾಕೆ ಈ ಸೆಕ್ಟರ್ ಬಗ್ಗೆ ಎಲ್ಲ ಇಷ್ಟು ಪಾಸಿಟಿವ್ ಆಗಿದ್ದಾರೆ ಅಂತ ನೋಡಿಕೊಂಡ್ರೆ, ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ಪವರ್ ಡಿಮ್ಯಾಂಡ್ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ ಈ ರಿನ್ಯೂವಬಲ್ ಎನರ್ಜಿಗೋಸ್ಕರ. ಮತ್ತು ಇವಾಗ 2030ಗೆಲ್ಲ ಗೌರ್ಮೆಂಟ್ ಏನು ಟಾರ್ಗೆಟ್ ಇಟ್ಕೊಂಡಿದೆ ಅಂದರೆ, ಇವಾಗ ಪವರ್ ನಾವೇನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಪವರಲ್ಲಿ 40% ಆಫ್ ಈ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಇಂದಾನೆ ಜನರೇಟ್ ಮಾಡಬೇಕು ಅಂತ ಸ್ಟ್ರಾಂಗ್ ಗೋಲ್ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಪವರ್ ರಿಲೇಟೆಡ್ ಆಗಿ ತುಂಬಾನೇ ಪ್ರಾಜೆಕ್ಟ್ಸ್ ಬರ್ತಾ ಹೋಗ್ತವೆ. ಅದರಿಂದ ಈ ಕಂಪನೀಸ್ಗೆಲ್ಲ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ನೋಡೋಣ ಕಮಿಂಗ್ 4-5 years ಅಲ್ಲಿ ಈ ಸೆಗ್ಮೆಂಟ್ ಯಾವ ಥರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಆಟೋ ಮತ್ತು ಆಟೋ ಕಾಂಪೊನೆಂಟ್ ಮೇಕರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆ, ಈ ರೆಸಿಪ್ರೋಕಲ್ ಟ್ಯಾರಿಫ್ನ ಮಾತ್ರನೇ 90 days ಪಾಸ್ ಮಾಡಿರೋದು ಅಂತ. ಮತ್ತೆ ಇವಾಗ ಅಡಿಷನಲ್ ಆಗಿ ಈ ಆಟೋ ರಿಲೇಟೆಡ್ ಆಗಿ ಟ್ಯಾರಿಫ್ ಹಾಕಿದ್ರು 25%. ಅದಾದ್ಮೇಲೆ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ ಕೂಡ ಅದೇ ಥರ ಟ್ಯಾರಿಫ್ ಹಾಕಿದ್ರು 25%. ಆ ಟ್ಯಾರಿಫ್ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ. ಈ ಟ್ಯಾರಿಫಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ರು. ಆದ್ರೂ ಇವತ್ತು ಈ ಆಟೋ ಕಂಪನೀಸ್ ಮತ್ತೆ ಕಾಂಪೊನೆಂಟ್ ಮೇಕರ್ಸ್ ಇವೆಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಟಾಟಾ ಮೋಟಾರ್ಸ್, ಸಂವರ್ಧನ ಮದರ್ಸನ್ ಸುಮಿ, ಸೋನಾ BLW, ಭಾರತ್ ಫೋರ್ಜ್ ಈ 4 ಕಂಪನೀಸ್ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಈ ಕಂಪನೀಸ್ ಅಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆಲ್ಲ ಈ ಟಾಟಾ ಮೋಟಾರ್ಸ್ ಕಂಪನಿ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಇದಕ್ಕೆ ರೀಸನ್ ಏನಂತಂದ್ರೆ, ಈ ಟಾಟಾ ಮೋಟಾರ್ಸ್ ಅವರು ಮುಂಚೆನೇ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ರು. ಏನಂತಂದ್ರೆ, ಈ ಏಪ್ರಿಲ್ ಮಂತ್ ಅಲ್ಲಿ US ಅಲ್ಲಿ JLR ಶಿಪ್ಮೆಂಟ್ ಏನಿದೆ ಅದನ್ನ ಪಾಸ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಈ ತರ ಪಾಸ್ ಮಾಡೋದ್ರಿಂದ ಕಮಿಂಗ್ ಟೈಮಲ್ಲಿ ಈ ಟಾಟಾ ಮೋಟಾರ್ಸ್ ಕಂಪನಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಇವಾಗ ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯೂರಿಟೀಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಇವಾಗ 655 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು EPS ಎಸ್ಟಿಮೇಟ್ ನ 16% ಕಟ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ಅಷ್ಟು ಪಾಸಿಟಿವ್ ಓಪನ್ ಆಗಿ ಕ್ಲೋಸಿಂಗ್ ಅಲ್ಲಿ ನೋಡ್ಕೊಂಡ್ರೆ ಫಾಲ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ನೋಡ್ಕೊಂಡ್ರು ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನಂದ್ರೆ, ಈ ಕಂಪನಿ 450 crores ಸೇವ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಯಾವ ತರ ಅಂತ ನೋಡ್ಕೊಂಡ್ರೆ, ಇವಾಗ ಈ ಕಂಪನಿ ಆಪರೇಷನ್ಸ್ ಮಾಡ್ತಾರಲ್ಲ, ಇದೊಂದು ಕಾಂಪೊನೆಂಟ್ ಮೇಕರ್. ಈ ಆಪರೇಷನ್ಸ್ ಅಲ್ಲಿ ಪ್ರತಿ ಡಿವಿಷನ್ ಅಲ್ಲೂ ಸ್ವಲ್ಪ
ಕಾಸ್ಟ್ ಕಟಿಂಗ್ ಮಾಡಿದೀವಿ, ಅದರಿಂದ ನಮಗೆ ಅಡಿಷನಲ್ ಆಗಿ 450 crores ಸೇವ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಡಿಷನಲ್ ಆಗಿ ಈ ಏರೋಸ್ಪೇಸ್ ಸೆಕ್ಟರ್ ಅಲ್ಲಿ 200 crores ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಈ ಎರಡು ರೀಸನ್ ಇಂದಾನೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಎಲ್ಲಾರ್ಗು ಒಂದು ಡೌಟ್ ಇರುತ್ತೆ, ಫ್ರೆಂಡ್ಸ್ ಈ ಆಟೋ ಟ್ಯಾರಿಫ್ ಕಟ್ ಮಾಡ್ತಾರಾ ಕಟ್ ಮಾಡಲ್ವಾ ಅಂತ. ಒಂದ್ ವೇಳೆ ಕಟ್ ಮಾಡಿದ್ರೆ ಆಟೋ ಸೆಕ್ಟರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ. ಯಾಕಂದ್ರೆ ಈಗ ರೀಸೆಂಟ್ ಟೈಮ್ ಅಲ್ಲೇ ಅಲ್ಲ, ಫಸ್ಟ್ ಇಂದನು ಈ ಆಟೋ ಸೆಕ್ಟರ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಇವಾಗ ಎಲ್ಲಾ ಕಂಟ್ರೀಸ್ ಮೇಲೆ 25% ಆಟೋ ಟ್ಯಾರಿಫ್ ಹಾಕಿದ್ರಲ್ಲ, ಈ ಟ್ಯಾರಿಫ್ ನ ಕೂಡ ಪಾಸ್ ಮಾಡೋ ಚಾನ್ಸಸ್ ಇದೆ. ಯಾವಾಗ ಅಂತ ಅಂದ್ರೆ ಇವಾಗ ರೀಸೆಂಟ್ ಆಗಿ ಗೌರ್ಮೆಂಟ್ ನೋಡ್ಕೊಂಡ್ರು ತುಂಬಾನೇ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡ್ಕೊಂತಾ ಇದಾರೆ. ಮತ್ತೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ತುಂಬಾ ಸಲನೇ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಏನಂತ ಅಂದ್ರೆ ಇವಾಗ ಆಟೋ ಟ್ಯಾರಿಫ್ ಏನಿದೆ, ಬೇರೆ ಕಂಟ್ರೀಸ್ ಇಂದ ನಮ್ಮ ಇಂಡಿಯಾಗೆ ಏನ್ ಕಾರ್ಸ್ ಬರುತ್ತೆ, ಆ ಕಾರ್ಸ್ ಮೇಲೆ 110% ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಆ ಟ್ಯಾಕ್ಸಸ್ ನ ಕಮ್ಮಿ ಮಾಡ್ತೀವಿ ಅಂತ ಕೂಡ ರೀಸೆಂಟ್ ಟೈಮ್ ಅಲ್ಲಿ ಸ್ಟೇಟ್ಮೆಂಟ್ ಬಂದಿತ್ತು. ಇವಾಗ ಆಟೋ ಟ್ಯಾರಿಫ್ ಏನಿದೆ 110%, ಅದನ್ನ 10% ಗೆ ತರ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದೇ ತರ US ಜೊತೆ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಈ ಆಟೋ ಟ್ಯಾರಿಫ್ ನ ಪಾಸ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಈ ತರ ಪಾಸ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಆಟೋ ಮೇಕರ್ಸ್ಗಾಗ್ಲಿ ಆಟೋ ಕಾಂಪೊನೆಂಟ್ ಮೇಕರ್ಸ್ಗಾಗ್ಲಿ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ನೋಡೋಣ ಇದ್ರ ಬಗ್ಗೆ ಇನ್ನ ಯಾವ ತರ ಸ್ಟೇಟ್ಮೆಂಟ್ಸ್ ಬರುತ್ತೆ ಕಮಿಂಗ್ ಟೈಮ್ ಅಲ್ಲಿ ಅಂತ. ಅದಾದ್ಮೇಲೆ ಈ ಆಟೋಸ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಬರೀ ಇದೊಂದೇ ಥ್ರೆಟ್ ಅಲ್ಲ, ಇನ್ನೊಂದು ಥ್ರೆಟ್ ಕೂಡ ಇದೆ. ಏನಂತ ಅಂದ್ರೆ ಇವಾಗ ಕಮಿಂಗ್ ಟೈಮ್ ಅಲ್ಲಿ ಟೆಸ್ಲಾ ಇಂಡಿಯಾಗೆ ಎಂಟ್ರಿ ಆಗ್ತಾ ಇದೆ. ಅದಾದ್ಮೇಲೆ BYD ಈ ಚೈನೀಸ್ EV ಆಟೋ ಮೇಕರ್ ಕೂಡ ಇಂಡಿಯಾಗೆ ಎಂಟರ್ ಆಗ್ತಾ ಇದಾರೆ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಆಟೋ ಕಂಪನೀಸ್ಗೆ ಕಮಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಥ್ರೆಟ್ ಇರೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಇದ್ರ ಬಗ್ಗೆ ಸಪ್ರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಕೋರಮಂಡಲ್ ಇಂಟರ್ನ್ಯಾಷನಲ್, ಈ ಕಂಪನಿ ಆದರೆ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಈ ಕಂಪನಿ ಒಂದು MOU ಸೈನ್ ಮಾಡಿದೆ ಸೌದಿ ಅರೇಬಿಯನ್ ಮೈನಿಂಗ್ ಕಂಪನಿ ಜೊತೆ. ಈ ಆರ್ಡರ್ ಅಲ್ಲಿ ಇವರು DAP ಡೈ ಅಮೋನಿಯಂ ಫಾಸ್ಫೇಟ್ ಮತ್ತೆ NPK ಫರ್ಟಿಲೈಸರ್ನ ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಲಾಂಗ್ ಟರ್ಮ್ಗೋಸ್ಕರ ಸಪ್ಲೈ ಮಾಡಬೇಕಾಗಿರೋ ಕಾಂಟ್ರಾಕ್ಟ್ ಇದು. ಈ ಅಪ್ಡೇಟ್ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಮುತ್ತೂಟ್ ಫಿನಾನ್ಸ್, ಮನಪುರಂ ಫಿನಾನ್ಸ್, IIFL ಸೆಕ್ಯೂರಿಟೀಸ್ ಈ ಮೂರು ಕಂಪನೀಸ್ ಇವತ್ತು ತುಂಬಾನೇ ಕರೆಕ್ಟ್ ಆಗಿದೆ. ಇವತ್ತೊಂದೇ ದಿನನೇ ಅಲ್ಲ, ಬುಧವಾರ ಸಹ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ದು. ಯಾಕಂದ್ರೆ RBI MPC ಮೀಟಿಂಗ್ ಅಲ್ಲಿ ಈ ಗೋಲ್ಡ್ ಲೋನ್ ರಿಲೇಟೆಡ್ ಆಗಿ ಹೊಸ ರೂಲ್ಸ್ ನ ತಂದಿದ್ದಾರೆ. ಈ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡ್ಕೊಂಡ್ರೆ ಪ್ರತಿ ಕಂಪನಿನೂ 10 to 15% ವರ್ಗು ಫಾಲ್ ಆಗಿದ್ದಾವೆ. ಇವಾಗ RBI ಅವರು ಹೇಳಿರೋ ಪ್ರಕಾರ ಹೊಸ ಗೋಲ್ಡ್ ಲೋನ್ ರೂಲ್ಸ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ಈ ರೂಲ್ಸ್ ಏನಕ್ಕೆ ತಂದಿದ್ದಾರೆ ಅಂದ್ರೆ, ಇವಾಗ ಈ ಗೋಲ್ಡ್ ಲೋನ್ ಏನಿದೆ, ಈ ಗೋಲ್ಡ್ ಲೋನ್ ಮಾತ್ರನೇ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋದು. ಯಾಕಂದ್ರೆ ಪ್ರತಿಯೊಬ್ಬರ ಹತ್ರನೂ ಗೋಲ್ಡ್ ಇದೆ ಅಲ್ಲ, ಪ್ರತಿಯೊಬ್ರು ಏನಾದ್ರೂ ಅವಶ್ಯಕತೆ ಬಂದಾಗ ತುಂಬಾನೇ ಈಸಿಯಾಗಿ ಗೋಲ್ಡ್ ಲೋನ್ ತಗೊಂತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ತರ ಹೊಸ ರೂಲ್ಸ್ ತಂದಿದೀವಿ ಅಂತ ಮೆನ್ಷನ್ ಮಾಡಿರೋದು. ಇವಾಗ ಇದು ಇಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋದಕ್ಕೆ ಲೆಂಡರ್ಸ್ ಮತ್ತೆ ಬಯರ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ತರ ಹೊಸ ರೂಲ್ಸ್ ನ ತಂದಿದೀವಿ ಅಂತ RBI ಅವರು ಮೆನ್ಷನ್ ಮಾಡಿದ್ದಾರೆ. ಇವಾಗ ಫಸ್ಟ್ನೇ ರೂಲ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ಗೋಲ್ಡ್ ಲೋನ್ ಏನಿದೆ, ಆ ಗೋಲ್ಡ್ ಲೋನ್ ಅಲ್ಲಿ ವ್ಯಾಲ್ಯೂ ಮಾತ್ರನೇ ಬಾರೋವರ್ಗೆ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ ತರ ಅಂತ ನೋಡ್ಕೊಂಡ್ರೆ, ಎಕ್ಸಾಂಪಲ್ ಇವಾಗ ನನ್ನ ಹತ್ರ 100 ರೂಪೀಸ್ ಗೋಲ್ಡ್ ಇದೆ, ಅದನ್ನ ಬ್ಯಾಂಕ್ಗಾಗ್ಲಿ NBFC ಹತ್ರ ಆಗ್ಲಿ ನಾನು ಗೋಲ್ಡ್ ಲೋನ್ ತಗೊಂತೀನಿ ಅಂದ್ರೆ ಅದರಲ್ಲಿ 75 ರೂಪೀಸ್ ಮಾತ್ರನೇ ಗೋಲ್ಡ್ ಲೋನ್ ನನಗೆ ಕೊಡಬೇಕು ಅಂತ ಇವಾಗ RBI ಸ್ಟ್ರಿಕ್ಟ್ ರೂಲ್ಸ್ ತಂದಿರೋದು. ಇದು ಎಲ್ಲಾ ಬ್ಯಾಂಕ್ಸ್ ಮತ್ತೆ NBFCಗೂ ಇದೇ ರೂಲ್ಸ್ ಫಾಲೋ ಆಗ್ಬೇಕು ಅಂತ ಹೇಳಿದ್ದಾರೆ. ಇವಾಗ ಈ ರೂಲ್ಸ್ ಏನಕ್ಕೆ ತಂದಿದ್ದಾರೆ ಅಂತ ನೋಡ್ಕೊಂಡ್ರೆ, ಮುಂಚೆ ಬ್ಯಾಂಕ್ಸ್ ಎಲ್ಲಾಗ್ಲಿ NBFCs ಎಲ್ಲ ಯಾವ ತರ ನಡೀತಿತ್ತು ಅಂತ ನೋಡ್ಕೊಂಡ್ರೆ, ಇವಾಗ ಎಕ್ಸಾಂಪಲ್ ಒಂದು 100 ರೂಪೀಸ್ ಗೋಲ್ಡ್ ಏನಾದ್ರು ಒಂದೊಂದು ಬ್ಯಾಂಕ್ಸ್ ಅಲ್ಲಿ ಒಂದೊಂದ್ ತರ ವರ್ಕ್ ಆಗೋದು. ಒಬ್ಬೊಬ್ರು 50% ಮಾತ್ರನೇ ಕೊಡ್ತಾ ಇದ್ರು, ಒಬ್ಬೊಬ್ರು 60%. ಇವಾಗ NBFCs ಆಗ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅಲ್ಲಿ ನೋಡ್ಕೊಂಡ್ರೆ 90% ವರ್ಗು ಕೊಡ್ತಾ ಇದ್ರು. ಈ ತರ ಕೊಡೋದ್ರಿಂದ ಯಾರಾದ್ರೂ ಈ ಗೋಲ್ಡ್ ಲೋನ್ ನ ಡಿಫಾಲ್ಟ್ ಮಾಡಿದ್ರೆ ಬ್ಯಾಂಕ್ಸ್ಗಾಗ್ಲಿ NBFCsಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಈ ತರ RBI ಅವರು ಹೊಸ ರೂಲ್ಸ್ ನ ತಂದಿರೋದು. ಈ ತರ ಹೊಸ ರೂಲ್ಸ್ ತಂದಿರೋದ್ರಿಂದ ಗೋಲ್ಡ್ ಫಿನಾನ್ಷಿಯಲ್ಸ್ ಯಾರಿದ್ದಾರೆ ಅವ್ರಿಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಮುತ್ತೂಟ್ ಫಿನಾನ್ಸ್ ಆಗ್ಲಿ, ಮನಪುರಂ ಫಿನಾನ್ಸ್ ಆಗ್ಲಿ, IIFL ಸೆಕ್ಯೂರಿಟೀಸ್ ಆಗ್ಲಿ ಈ ತರ ಕರೆಕ್ಟ್ ಆಗ್ತಾ ಇರೋದು. ಅದಾದ್ಮೇಲೆ RBI ಅವರು ಇನ್ನ ತುಂಬಾನೇ ರೂಲ್ಸ್ ನ ತಂದಿದ್ದಾರೆ. ಏನಂತ ಅಂದ್ರೆ, ಇವಾಗ ಯಾರಾದ್ರೂ ಗೋಲ್ಡ್ ಲೋನ್ ಗೋಸ್ಕರ ಆಫೀಸ್ಗೆ ಬಂದ್ರು ಅಂದ್ರೆ ಆ ಪ್ರಾಪರ್ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿ ಪ್ರತಿಯೊಂದನ್ನು ವೆರಿಫೈ ಮಾಡಿದ್ಮೇಲೆ ಗೋಲ್ಡ್ ಲೋನ್ ಕೊಡಿ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ ಈ ಗೋಲ್ಡ್ ಲೋನ್ ಏನಕ್ಕೆ ತಾಂತಾ ಇದಾರೆ, ಏನಾದ್ರೂ ಬಿಸ್ನೆಸ್ ಗೋಸ್ಕರ ತಾಂತಾ ಇದಾರಾ, ಬೇರೆ ಆಕ್ಟಿವಿಟೀಸ್ ಗೋಸ್ಕರ ತಾಂತಾ ಇದಾರೆ ಅಂತ ಪ್ರಾಪರ್ ಆಗಿ ಡಾಕ್ಯುಮೆಂಟ್ ನ ವೆರಿಫೈ ಮಾಡಿದ್ಮೇಲೆ ಗೋಲ್ಡ್ ಲೋನ್ ನ ಅಪ್ರೂವ್ ಮಾಡಬೇಕು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇವಾಗ ಗೋಲ್ಡ್ ಲೋನ್ ನೋಡ್ಕೊಂಡ್ರೆ ತುಂಬಾ ಬ್ಯಾಂಕ್ಸ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಯಾರೇ ಒಬ್ರು ಗೋಲ್ಡ್ ತಗೊಂಡೋಗಿ ಕೊಟ್ರು ಅವ್ರಿಗೆ ಲೋನ್ ನ ಅಪ್ರೂವ್ ಮಾಡ್ತಾರೆ. ಆ ತರ ಮಾಡಬಾರ್ದು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಗೋಲ್ಡ್ ತಗೊಂಡ್ಬಂದು ಲೋನ್ ತಗೊಂತಾ ಇದಾರೆ ಅಂದ್ರೆ ಅವ್ರದ್ದು ಪ್ರಾಪರ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಆ ಗೋಲ್ಡ್ ಅವ್ರದಾ ಅಲ್ವಾ, ಇದನ್ನ ಎಲ್ಲಿ ತಗೊಂಡ್ರು,
ಎಷ್ಟು ವರ್ಷದಿಂದ ತಗೊಂಡ್ರು, ಆ ಗೋಲ್ಡ್ ತಗೊಂಡಿರೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ವೆರಿಫೈ ಮಾಡಬೇಕು ಅಂತ ಕೂಡ RBI ಅವರು ಹೊಸ ರೂಲ್ಸ್ನ ತಂದಿದ್ದಾರೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.